ದ ಲಂಗ್ಸ್. ಓಕೆ, ಅದೇ ಕಫ ಕೆಮ್ಮಿಗೆ ಕಫ ಕೆಮ್ಮಿದೆ ಅಂದ್ರೆಗಿನಾಗಿ ಇಲ್ಲಿ ಡ್ರೈನೆಸ್ ಬೇಡ, ಇಲ್ಲಿ ಸ್ಕೈ ಬ್ಲೂ ಹಾಕಿ, ಇಲ್ಲಿ ಆರೆಂಜ್ ಹಾಕಿ. ಇಲ್ಲಿ ಆರೆಂಜ್ ಹಾಕಿದಾಗ ಕಫ ಕರಗುತ್ತೆ, ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಅದು ಮೂವ್ ಆಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ. ಓಕೆ, ಆಚೆ ಹಾಕುತ್ತೆ. ಇಷ್ಟೇ. ಇಷ್ಟು ಮಾಡಿ ಇದ್ರ ಜೊತೆಗೆ ನೀವು ಲಂಗ್ ರಿಫ್ಲೆಕ್ಸಿಗೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಕಫ ಇತ್ತು ಅಂತಂದರೆ ನೀವು ರಾತ್ರಿ ಮಲಗಬೇಕಾದ್ರೆ ವಿಕ್ಸು ಇಲ್ಲ ಮೆಂಥೋಪ್ಲಸ್ಸು ಅಮೃತಾಂಜನ್ ಬರುತ್ತಲ್ಲ, ಓಕೆ, ಹಚ್ಬಿಡಿ, ಹಚ್ಚಿ ಮಲ್ಕೊಳ್ಳಿ. ಇಲ್ಲಿ ನೀವು ಬಿಸಿ ಮಾಡಿದರೆ ಲಂಗ್ಸ್ ವಾರ್ಮ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಚಳಿಗೆ ಮಳೆಗೆ ವೀಜಿಂಗ್ ಆಗ್ತಾ ಇದ್ರೆ ಕಫ ಇದ್ರೆ ಅದೆಲ್ಲ ಕರಗುತ್ತೆ. ಯಾವಾಗಲೂ ಕೆಮ್ತಾ ಇರ್ತಾರಂತ ಮನೆಯಲ್ಲಿ ಅವ್ರ ತಂದೆ. ಒಣ ಕೆಮ್ಮಿದೆ ಅಂದರೆ ಇಟ್ಸ್ ಎ ಲಂಗ್ ಡ್ರೈನೆಸ್. ಸೊ ನಿಮ್ಮ ಲಂಗ್ಸಲ್ಲಿ ತೇವಾಂಶ ಕಡಿಮೆ ಆಗಿರುತ್ತೆ. ಅದಕ್ಕೆ 3 ಕಲರ್ 3 ಕಡೆ ಆಗ್ಬೋದು. ಸೊ ಒಂದು ಯೆಲ್ಲೋ ಕಲರ್, ಒಂದು ಸ್ಕೈ ಬ್ಲೂ ಕಲರ್. ಎಡಗೈ ತೋರು ಬೆರಳು ಮತ್ತು ನಿಮ್ಮ ಕಿರು ಬೆರಳು, ಓಕೆ, ಇದಕ್ಕೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಜಸ್ಟ್ ಲೈನ್ ಇಲ್ಲಿ ಮತ್ತು ಇಲ್ಲಿ ಮತ್ತು ಇಲ್ಲಿ ಮತ್ತು ಇಲ್ಲಿ. ಓಕೆ, ಏನು ರೆಪ್ರೆಸೆಂಟ್ ಮಾಡುತ್ತದೆ ಇದು ತೋರು ಬೆರಳು? ಮತ್ತು ನೀವು ತೋರು ಬೆರಳಿಗೆ ಹಾಕಿದಾಗ ಲಂಗ್ಸಲ್ಲಿ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ, ಅಂದರೆ ರಕ್ತ ಸಂಚಾರ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಓಕೆ, ಇಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ರಕ್ತ ಸಂಚಾರ ಆದಾಗ ರಕ್ತ ಅದೇನು ಮಾಡುತ್ತೆ, ಲಂಗ್ಸನ್ನು ಮಾಯ್ಶ್ಚರ್ ಮಾಡುತ್ತೆ, ತೇವ ಮಾಡುತ್ತೆ. ಓಕೆ, ಡ್ರೈ ಆಗಿರೋದು ವೆಟ್ ಆಗುತ್ತೆ. ಓಕೆ, ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಲಂಗ್ ರಿಫ್ಲೆಕ್ಸ್ಗೆ ನಿಮಗೆ ವಾಯು ತತ್ವ ಲಂಗ್ಸಲ್ಲಿ ಎಕ್ಸೆಸ್ ಆಫ್ ಏರ್ ಇರುತ್ತೆ, ಡ್ರೈನೆಸ್ ಇರುತ್ತೆ, ಅದು ಕಮ್ಮಿ ಆಗುತ್ತೆ. ಓಕೆ, ಇದು ಒಣ ಕೆಮ್ಮಿಗೆ. ಇನ್ನೊಂದು ಯೆಲ್ಲೋ ಕಲರ್, ಬಲಗೈ ಉಂಗುರ ಬೆರಳು ಲಂಗ್ ರಿಫ್ಲೆಕ್ಸಿಗೆ ಎಷ್ಟು 2 ಲೈನ್ ಹಾಕಿ, ಯೆಲ್ಲೋ ಕಲರ್. ಓಕೆ, ಇದು ದಿಸ್ ಇಂಪ್ರೂವಿಂಗ್ ಯುವರ್ ಹ್ಯೂಮಿಡಿಟಿ. ಓಕೆ, better to start now.